ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮೇಲೆ ಒಂದ್ ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಳ್ರಿ. ಸಿಂಪತಿನೂ ಇಲ್ಲ, ಏನೂ ಇಲ್ಲ. ಈ ತಲೆಯಲ್ಲಿ ಅದ್ ಏನೇನ್ ಪ್ಲಾನ್ ಇಟ್ಕೊಂಡು ಬಂದಿದ್ರೋ ನನಗಂತೂ ಗೊತ್ತಿಲ್ಲ. ನಿಮ್ಮನ್ನ ನಂಬಕ್ಕಾಗಲ್ಲ. ನೀವೊಂಥರ ಈ ಸೈಲೆಂಟ್ ಕಿಲ್ಲರ್ ತರ. ನನ್ ಕಿಲ್ಲರ್ ಎಲ್ಲ ಅಲ್ಲ ಕಣ್ರಿ, ನಾನು ತುಂಬಾನೇ ಡೀಸೆಂಟ್ ಕಣ್ರಿ. ಹಾ, ನಾನು ನೋಡ್ತಾ ಇದ್ದೀನಿ ನೀವೆಷ್ಟು ಡೀಸೆಂಟ್ ಅಂತ. ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತಾವಿನ್ ಹೊರಡಿ. ಹೋಗ್ಲೇಬೇಕಾ? ಬೇಡ, ನೀವಿಲ್ಲೇ ನಿಂತ್ಕೊಂಡಿರಿ, ನಾನು ಕೆಳಗಡೆ ಹೋಗ್ತೀನಿ. ರೀ ಅದಕ್ಕೆ ತಂಗಿ, ದೇವಿ ಪೂಜೆ ಅಂತೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾಳೆ ದರ್ಶನ ಕೊಡ್ರಿ. ಅಂದ್ರೆ ನಾಳೆ ನಾವು ಹೊರಗಡೆ ಸಿಗೋಣ. ಐ ಆಮ್ ಸೋ ಸಾರಿ ಭಾವಂತಮ್ಮ, ನಾಳೆ ನಮ್ಗೆ ಶೂಟ್ ಇದೆ, ಸಿಗೋದಕ್ಕೆ ಆಗೋದಿಲ್ಲ. ತಾವೀಗ ಮನೆಗೆ ಹೋಗಿ ಬೆಚ್ಚಕ್ ಮಲ್ಕೊಳ್ಳಿ. ಹಾ, ಜಾಸ್ತಿ ಕನ್ಸು ಕಾಣೋದಕ್ಕೆ ಹೋಗ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಗುಡ್ ನೈಟ್. ಅದಕ್ಕೆ ತಂಗಿ, ಅಯ್ಯೋ ಪೂಜೆಗೆ ಬಂದ್ರು ಪ್ರಸಾದ ಸಿಗ್ಲಿಲ್ವಲ್ಲಪ್ಪ. ಯಾಕೆ ಸಡನ್ ಆಗಿ ಮನೆಗೆ ಬಂದ್ಬಿಟ್ರಿ? ಎಲ್ಲರೂ ಅಲ್ಲಿ ಕೇಳ್ತಾ ಇದ್ರು ಯಾಕಂತೆ ಅಂತ. ಅದು ಮಲ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಂಥ ಪರಿಸ್ಥಿತಿಯಲ್ಲಿ ಒಬ್ಬಳೇ ಇರಬಾರ್ದಲ್ವಾ. ನೀವು ಪೂಜೆಯಲ್ಲಿ ಬ್ಯುಸಿ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೇಳಿದೆ ಹಾಗೆ ಆಟೋಲ್ಲಿ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಕ್ಕ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣಕ್ಕೆ ನಿಮ್ಗೆ ನನಗೆ ಇಷ್ಟ ಆಗೋದು. ಯಾರಾದರೂ ನಿಮ್ಗೆ ಹತ್ತಿರ ಆದರೆ, ಇಷ್ಟ ಆದರೆ, ನೀವು ಅದೆಷ್ಟೇ ಕಷ್ಟ ಆದರೂ ಅವ್ರ ಪರವಾಗಿ ನಿಲ್ತೀರಾ, ಅವ್ರ ಯೋಗಕ್ಷೇಮ ವಿಚಾರಿಸ್ತೀರಾ. ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಸಂಬಂಧಗಳನ್ನ ನಿಭಾಯಿಸ್ತೀರಾ. ಟೀಚರ್ ಅನ್ನೋ ಪದಕ್ಕೆ ತುಂಬ ಕರೆಕ್ಟಾಗಿದ್ದೀರಾ ನೀವು. ನಿಮ್ಮಿಂದ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕಲಿಯೋದು, ನಾನು ಕೂಡ ಕಲಿಯೋದು ತುಂಬ ಇದೆ. ಏನು ನೀವು, ನನಗದೆಲ್ಲ ಗೊತ್ತಾಗಲ್ಲ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ನೀವು ರೆಸ್ಟ್ ತಗೊಳ್ಳಿ, ನಾನು ಬಂದೆ. ಓಕೆ. ಅಕ್ಕರೆ, ಅವ್ರಿಗೆ ಏನಕ್ಕೆ ಹಂಗೆ ಹೇಳಿದ್ರಿ? ಇರೋ ವಿಷಯನೇ ಹೇಳ್ಬೋದಾಗಿತ್ತಲ್ವಾ? ಈ ವಿಷಯ ಅವ್ರಿಗೆ ಹೇಳುವಂಥದ್ದಲ್ಲ. ಅವ್ರಿಗೆ ಹೇಳಿದ್ರೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗೋಗುತ್ತೆ. ಆಮೇಲೆ ಯಾಕೆ ಹಿಂಗಾಯ್ತು, ಯಾರು ಇದನ್ನು ಮಾಡಿದ್ರು ಅಂತ 10 ಪ್ರಶ್ನೆಗಳು ಹುಟ್ಟುತ್ತೆ. ಪ್ರಶ್ನೆ ಹುಟ್ಟಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಯಾರು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಮುಂದುವರಿತಾರೆ. ಹಂಗಾದ್ರೆ ಒಳ್ಳೇದೇ ಅಲ್ವಾ ಅಕ್ಕರೆ? ಒಳ್ಳೇದೇ ಮಲ್ಲಿ, ಆದರೆ ನಿನಗದೆಲ್ಲ ಅರ್ಥ ಆಗಲ್ಲ. ಸರಿಯಾದ ಸಮಯ ನೋಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲೋರ್ಗೂ ನೀನು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.